ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಪ್ಲಾಜೋ ಪ್ಯಾಂಟ್ ಕೇವಲ 10 ನಿಮಿಷದಲ್ಲಿ ಪ್ಲಾಜೋ ಪ್ಯಾಂಟ್ ನ ರೆಡಿ ಮಾಡಬಹುದು, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬಹುದು. ಬಿಗಿನರ್ಸ್ ಆದ್ರೆ ಒಂದು 20 ನಿಮಿಷ, ಸೊ ಅಷ್ಟು ಬೇಗ ಮುಗಿಯುತ್ತೆ. ಸೊ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೆಂಬರ್ 26ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸೊ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ನಿಮ್ಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಸಿಕ್ಕಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ವಿಡಿಯೋ ಲಿಂಕ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ನಿಮ್ಗೆ ಅಲ್ಲೂ ಕೂಡ ಸಿಗುತ್ತೆ. ಓಕೆನಾ? ಸೊ ಈ ಡಿಸೈನ್ ಕೋರ್ಸ್ 3 to 4 ಮಂತ್ ಆಗುತ್ತೆ. ಸೊ 3 to 4 ಮಂತ್ಗೆ 2,000 ರೂಪಾಯಿ ಚಾರ್ಜ್ ಆಗುತ್ತೆ. ಸಿಂಪಲ್ ಆಗಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬೇಕಂದ್ರೆ 20 ತರ ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತೀನಿ, 20 ತರ ನೆಕ್ ಶೇಪ್ ಹೇಳ್ಕೊಡ್ತೀನಿ. ಸೊ ಕ್ಲಿಯರ್ ಆಗಿ ವಿಡಿಯೋ ನೋಡ್ಬೇಕು, ಏನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ಕ್ಲಿಯರ್ ಆಗಿ ವಿಡಿಯೋ ಮಾಡಿದೀನಿ. ಅದು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಸೊ ಚೆಕ್ ಮಾಡಿ. ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇದು ಬಂದು ನಮ್ಮ ಡ್ರೆಸ್ ಪೀಸ್ ನಲ್ಲಿ ಬಂದಿರುವಂತಹ ಪ್ಯಾಂಟ್ ನೋಡಿ. ಇಲ್ಲಿ ಇದೆ ಅದ್ರದ್ದು ಟಾಪ್, ಅದ್ರದ್ದು ಟಾಪ್ ಪೀಸ್ ಇದು. ಸೊ ಇದು ಬಂದು ಪ್ಯಾಂಟ್ ಪೀಸ್. ಸಾಮಾನ್ಯ 2 ಮೀಟರ್ ಇರುತ್ತೆ. ಡ್ರೆಸ್ ಪೀಸ್ ಅಲ್ಲಿ ಏನ್ ಬರುತ್ತೆ ಅದು 2 ಮೀಟರ್ ಇರುತ್ತೆ. ಸಾಕು 2 ಮೀಟರ್ ಇದ್ರೆ ನಿಮ್ಗೆ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮಾಡ್ಬೋದು. ಸೊ ಏನ್ ಫ್ಯಾಬ್ರಿಕ್ ಇದೆ ಇದನ್ನ 4 ಫೋಲ್ಡ್ ಅಲ್ಲಿ ಮಡ್ಚ್ಕೊಳ್ಳಿ ಈ ರೀತಿ. ನೋಡಿ, ಇಲ್ಲಿ ಒಂದು ಫೋಲ್ಡ್ ಮಾಡ್ಕೊಂಡೆ. ಟೋಟಲ್ ಫ್ಯಾಬ್ರಿಕ್ ಏನಿದೆ ಅದನ್ನ ಒಂದು ಫೋಲ್ಡ್ ಮಾಡ್ಕೊಂಡೆ. ಸೊ ಒಂದು ಫೋಲ್ಡ್ ಮಾಡ್ಕೊಂಡಿದ್ ಆದ್ಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಟೋಟಲ್ ಆಗಿ 4 ಫೋಲ್ಡ್ ಮಾಡಬೇಕು. ಒಂದು ಫೋಲ್ಡ್ ಆಯ್ತು. ಸೊ ಈಗ ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, 4 ಫೋಲ್ಡ್ ಅಲ್ಲಿ ಬಟ್ಟೆ ಹಾಕೊಂಡಿದ್ದೀನಿ. ಸೊ ಫಸ್ಟ್ಗೆ ನಾವು ಪ್ಯಾಂಟ್ ನ ಉದ್ದ, ಎಷ್ಟು ಪ್ಯಾಂಟ್ ಉದ್ದ ಇಟ್ಕೊಳ್ತೀರಾ ಲೆಂತ್, ಸೊ ಅದು ಹಾಕಕ್ ಮುಂಚೆ ಫಸ್ಟ್ಗೆ ನಾವಿಲ್ಲಿ ಎಲಾಸ್ಟಿಕ್, ಪ್ಲಾಜೋ ಪ್ಯಾಂಟ್ಗೆ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಎಲಾಸ್ಟಿಕ್ ಜಾಸ್ತಿ ಪ್ಲಾಜೋಗೆ ಯೂಸ್ ಮಾಡೋದು. ಸೊ ಫ್ರಂಟ್ ಟಾಪ್ ಸೈಡ್ ಅಲ್ಲಿ 2.5 ಇಂಚು ನೋಡಿ, 2.5 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಗಮನಿಸ್ಬೇಕು. ಫೋಲ್ಡೆಡ್ ಏನಿದೆ ಇದು ನನ್ನ ಸೈಡ್ ಇದೆ, ಸೊ ಓಪನ್ ಏನಿದೆ ನನ್ನ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಇಲ್ಲಿ 2.5 ಇಂಚ್ಗೆ ನೀವು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಬೆಲ್ಟ್ಗೋಸ್ಕರ, ಬೆಲ್ಟ್ ಅಲ್ಲಿ ಅಂದ್ರೆ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡ್ತೀವಿ. ಸೊ ಆ ಬೆಲ್ಟ್ಗೋಸ್ಕರ ಸೊ ಇದಾದ್ಮೇಲೆ ಈ ಲೈನ್ ಇಂದ ನಾವು ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ ಇಂದ ಈಗ ಏನ್ ಮಾರ್ಕ್ ಮಾಡಿದೀವಿ, ಇಲ್ಲಿಂದ ಇವ್ರದ್ದು ರೆಡಿ ಪ್ಯಾಂಟ್ ನ ಉದ್ದ ಬಂದು 37 ಇಂಚು. ಸೊ 37 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಸೊ ಇದು ರೆಡಿ ಪ್ಯಾಂಟ್ ನ ಅಳತೆ ನೋಡಿ, ಈ ರೀತಿ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಕೆಳಗಡೆ 2 ಇಂಚು, ಏನಕ್ಕೆ ಮಡ್ಚಿ ಹೊಲಿಲಿಕ್ಕೆ, ದೊಡ್ಡ ಪಟ್ಟಿನಲ್ಲಿ ಮಡ್ಚಿ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿಂದ 2 ಇಂಚು. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಫಸ್ಟ್ ನಾವು ಈ ರೀತಿ ಲೈನ್ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಸೊ ಕ್ಯಾಮ್ರಾದಲ್ಲಿ ಫುಲ್ ಕವರ್ ಆಗಲ್ಲ ನೋಡಿ ಬಾಟಮ್ ಅಲ್ಲಿ. ಸೊ ಇಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಲೈನ್ ಹಾಕೊಂಡೆ ಬೆಲ್ಟ್ಗೋಸ್ಕರ. ಇಲ್ಲಿಂದ ಇವ್ರದ್ದು ಪ್ಯಾಂಟ್ ರೆಡಿ ಲೆಂತ್ ಬಂದು 37 ಇಂಚು. ಸೊ ಈ ಲೈನಿಗೆ ಮಾರ್ಕ್ ಹಾಕೊಂಡೆ 37 ಇಂಚ್ಗೆ. ಸೊ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ 2 ಇಂಚು ಎಕ್ಸ್ಟ್ರಾ. ಸೊ ಅದನ್ನ ಇಲ್ಲಿಗೆ ಎಂಡ್ ಮಾಡಿದೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡಿ ತೆಗಿತೀನಿ.
ಸೊ ಕೆಲವು ಪ್ಯಾಂಟಲ್ಲಿ ಎಕ್ಸ್ಟ್ರಾ ಸಿಗುತ್ತೆ, ಕೆಲವು ಉದ್ದ ಜಾಸ್ತಿ ಇರ್ತಾರೆ, ಸೊ ಅಂತವ್ರಿಗೆ ಎಕ್ಸ್ಟ್ರಾ ಇರಲ್ಲ, ಕರೆಕ್ಟ್ ಆಗುತ್ತೆ. ಕೆಲವ್ರಿಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅಂತ ಜಾಗದಲ್ಲಿ ನೀವು ಬಾಟಮ್ ಅಥವಾ ಬೆಲ್ಟ್ ಜಾಗದಲ್ಲಿ ಪಟ್ಟಿ ಪೀಸ್ ಕಟ್ಕೊಂಡ್ಬಿಡಿ. ಈ ರೀತಿ ಸೊ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾವೇನ್ ಮಾಡ್ಬೇಕು, ನಮ್ಮ ಹಿಪ್ ರೌಂಡ್ ಅಂದ್ರೆ ಆಸನದ ಸುತ್ತಳತೆ. ಈಗ ಇವ್ರದ್ದು ಹಿಪ್ ರೌಂಡ್. ಸೊ ಇವ್ರದ್ದು ಹಿಪ್ ರೌಂಡ್ ಎಷ್ಟಿದೆ ಅಂತ ಅಂದ್ರೆ, ಇವ್ರದ್ದು ಹಿಪ್ ರೌಂಡ್ ಬಂದು 44 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 11 ಇಂಚು ಬರುತ್ತೆ. ಸೊ 11 ಇಂಚ್ಗೆ ನೋಡಿ, ಇಲ್ಲಿ ನಾನು ನಿಮ್ಗೆ ಒಂದು ಆಪ್ಷನ್ ಕೊಡ್ತೀನಿ ನೋಡಿ. ಇದು ಒಂದು 11 ಇಂಚು ಅವ್ರದ್ದು ರೆಡಿ ಹಿಪ್ ಇರೋದು, ಓಕೆನಾ. ಪ್ಲಾಜೋ ಅಂತ ಬಂದಾಗ ಲೂಸ್ ಇರುತ್ತೆ, ಜಾಸ್ತಿ ಫಿಟ್ ಬರಲ್ಲ. ಸೊ ಅದಕ್ಕೆ ಆಪ್ಷನ್ 2 ಇಂಚು ಲೂಸಿಂಗ್ ಸೇರಿಸ್ಕೊಳ್ಬಹುದು. ನಮ್ಗೆ ಮೀಡಿಯಂ ಲೂಸ್ ಸಾಕು ಅಂತ ಅಂದ್ರೆ 2 ಇಂಚು ಲೂಸಿಂಗ್ ತಗೊಳ್ಬಹುದು. ಅಥವಾ ಇಲ್ಲ ನಮ್ಗೆ ಸ್ವಲ್ಪ ಜಾಸ್ತಿನೇ ಬೇಕು ಲೂಸಿಂಗ್, ಅಂದ್ರೆ ಪ್ಲಾಜೋ ಪ್ಯಾಂಟ್ ಫ್ರೀ ಆಗಿರುತ್ತೆ, ಸೊ ಆ ತರ ಬೇಕು ಅಂತ ಆದ್ರೆ ಸೊ ನೀವ್ ಏನ್ ಮಾಡ್ಬೇಕು, ಇನ್ನೂ 1 ಇಂಚು 2 ಇಂಚು ಪ್ಲಸ್ 1 ಇಂಚು ಅಥವಾ 4 ಇಂಚು ಲೂಸಿಂಗು ತಗೊಳ್ಬಹುದು. ನೀವ್ ಎಷ್ಟು ಲೂಸಿಂಗ್ ತಗೊಳ್ತೀರೋ ಅಷ್ಟು ಫ್ರೀ ಆಗಿ ಬರುತ್ತೆ ಪ್ಯಾಂಟ್, ಓಕೆನಾ. ಸೊ ಇಲ್ಲಿ ನಾನು 3 ಇಂಚು ಲೂಸಿಂಗ್ ತಗೊಳ್ತಾ ಇದ್ದೀನಿ. 3 ಇಂಚು ಲೂಸಿಂಗ್ ತಗೊಂಡಿದ್ದೀನಿ ಅಂದ್ರೆ ಇವ್ರದ್ದು 11 ಪ್ಲಸ್ 3 ಇಂಚು 14 ಇಂಚಿಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಏನು ಬೆಲ್ಟ್ಗೆ ಅಂತ ಮಾರ್ಕ್ ಹಾಕಿದ್ದೀನಲ್ಲ, ಅಲ್ಲಿ ನೋಡಿ ಇಲ್ಲಿ ಬಂದಿದೆ, ಓಕೆನಾ. ಇಲ್ಲಿಂದ ಸೇಮ್ ಇಲ್ಲಿಂದ ಇಷ್ಟು ಲೂಸಿಂಗ್ ತಗೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಮಾರ್ಕ್ ಹಾಕೊಳ್ಳಿ. ನಮ್ಮ ಹಿಪ್ ರೌಂಡ್ ಅಂದ್ರೆ 44 ಇಂಚು. ಸೊ ಅದರಲ್ಲಿ 4ನೇ ಒಂದು ಭಾಗ ಅಂದ್ರೆ 11 ಬರುತ್ತೆ. ಸೊ 11ಗೆ 1 ಇಂಚ್ ಸೇರಿಸ್ಕೊಳ್ಳಿ, 12 ಆಗುತ್ತೆ. ಸೊ 12 ಇಂಚ್ಗೆ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ, ಈ ರೀತಿ. ಸೊ ಇಲ್ಲಿಂದ ಎಷ್ಟು 14 ಇಂಚ್ ಇದೆ, ಇಲ್ಲೂ ಅಷ್ಟೇ 14 ಇಂಚ್ ಇರಬೇಕು. ಸೊ ಅದನ್ನ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಲೈನ್ ನ ಮಾಡ್ಕೊಂಡು ಜಸ್ಟ್ ಹೀಗೆ ಶೇಪ್ ಕೊಡಿ, ಓಕೆನಾ. ಈ ರೀತಿನೇ ಕೊಡ್ಬೇಕು. ಸೊ ಇದೇನಾದ್ರೂ ನೀವು ಈ ರೀತಿ ಒಳಗಡೆಗೆ ಕೊಟ್ರೆ ನಾವು ಕುತ್ಕೊಂಡು ಎದಳುವಾಗ ಅದು ಹಿಡ್ದಂಗ ಆಗತ್ತೆ. ಸೊ ಆದಷ್ಟು ನೀವು ಈ ರೀತಿನೇ ಕೊಡ್ಬೇಕು. ಸೊ ಇದು ರಾಂಗ್ ಇದೆ, ಇದಲ್ಲ. ಸೊ ನೀವು ಇದನ್ನ ಫಾಲೋ ಮಾಡ್ಬೇಕು, ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಬಾಟಮ್ ರೌಂಡ್ ನ ಮಾರ್ಕ್ ಹಾಕೊಳ್ಬೇಕು. ಸೊ ಇದು ಪ್ಲಾಜೋ ಆಗಿರೋದ್ರಿಂದ ಕೆಳಗಡೆ ಬಾಟಮ್ ತುಂಬಾನೇ ಅಗಲ ಬರುತ್ತೆ. ಸೊ ಎಷ್ಟು ಬೇಕೋ ನೀವು ಅಷ್ಟು ಇಟ್ಕೊಳ್ಬಹುದು. ಸೊ ಇಲ್ಲಿ ರೆಡಿ 14 ಇಂಚು ಪ್ಲಸ್ 1 ಇಂಚು ಸೇರಿಸಿ ನಾನು 15 ಇಂಚಿಗೆ ಇಲ್ಲಿ ಅಗಲ ಇಟ್ಕೊಳ್ತೀನಿ. ಅಥವಾ 1/2 ಇಂಚು ಸೇರಿಸಬಹುದು, ಏನಕ್ಕೆ ನಾವು ಎಡ್ಜ್ ಮಡ್ಚು ಹೊಲಿತೀವಲ್ಲ, ಸೊ ಅಲ್ಲೊಂದು 1/2 ಇಂಚು ಬೇಕಾಗುತ್ತೆ. ಸೊ ಅಷ್ಟು ಸೇರಿಸ್ಕೊಳ್ಬಹುದು. ಸೊ 1 ಇಂಚ್ ಬೇಕಾದ್ರೂ ನೀವು ಆಡ್ ಮಾಡ್ಕೊಳ್ಬಹುದು, ಓಕೆನಾ. ಇಲ್ಲಿ ಅಗಲ ನಿಮಗೆ ಎಷ್ಟು ಬೇಕು ರೆಡಿ. ಈಗ ಇದು ಇವ್ರದ್ದು ನಾನು ಇಡ್ತಾ ಇರೋದು 14 ಇಂಚು, ಇವ್ರು ಸ್ವಲ್ಪ ಅಗಲ ಹಾಕೊಳ್ತಾರೆ. ಸೊ ಅದಕ್ಕೆ ನಾನು 1 ಇಂಚ್ ಸೇರಿಸಿ 15 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ನೋಡಿ. ಈ ರೀತಿ ಇಲ್ಲಿ ಮಾರ್ಕ್ ಹಾಕಿದೀನಿ. ಈ ಫೋಲ್ಡೆಡ್ ಇಂದ ನಾನು 15 ಇಂಚ್ಗೆ ಮಾರ್ಕ್ ಹಾಕಿರೋದು. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದು 14 ಇಂಚಿಗೆ ಟರ್ನ್ ಆಗುತ್ತೆ. ಸೊ ಬಾಟಮ್ ಅಲ್ಲಿ ಮಾರ್ಕ್ ಹಾಕಿದ್ದಾಯ್ತು. ಸೊ ಇದನ್ನ ಹೀಗೆ ಸ್ಟ್ರೈಟ್ ಮಾಡ್ಕೊಳ್ತೀನಿ. ಕೆಳಗಡೆ ಮರ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಕ್ಕೆ ಹಾಕಿದ್ನಿ, ಅಲ್ಲಿ ಸ್ಟ್ರೈಟ್ ಮಾಡಿದೀನಿ. ಸೊ ಇಲ್ಲೂ ಅಷ್ಟೇ ನಾವು ಬೆಲ್ಟ್ಗೆ ಅಂತ ಏನ್ ಮಾರ್ಕ್ ಮಾಡಿದೀನಿ ಇದನ್ನ ಇಲ್ಲಿ ಮೇಲಕ್ಕೆ ಈ ರೀತಿ ಸ್ಟ್ರೈಟ್ ಆಗಿ ಎಳಿತೀನಿ. ಸೊ ಇದಾದ್ಮೇಲೆ ನಮ್ದು ಏನು ಶೇಪ್ ಸ್ಕೇಲ್ ಇರುತ್ತೆ ಆ ಶೇಪ್ ಸ್ಕೇಲ್ ನ ಯೂಸ್ ಮಾಡ್ಕೊಂಡು ನೋಡಿ ಈ ರೀತಿ. ಶೇಪ್ ಸ್ಕೇಲ್ ಇಲ್ಲ ಅಂದ್ರೆ ಕೈಯಲ್ಲೇ ಸುಮ್ಮನೆ ಹಾಗೇನು ಶೇಪ್ ಹಾಕೊಳ್ಬಹುದು ನೋಡಿ. ಈ ರೀತಿ ಶೇಪ್ ಕೊಟ್ಬಿಡಿ. ಸೊ ಇಷ್ಟೇ ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್, ಏನ್ ಜಾಸ್ತಿ ಇಲ್ಲ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಸಿಕ್ಕಾಪಟ್ಟೆ ಈಸಿ ಪ್ಲಾಜೋ ಪ್ಯಾಂಟ್, ಸಣ್ಣ ಮಕ್ಳಿಗೂ ಹಾಕ್ಬೋದು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಈ ತರ ಪ್ಲಾಜೋ ಪ್ಯಾಂಟ್ ಮಕ್ಳಿಗೆ ಹಾಕಿದ್ರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಕಾಟನ್ ಫ್ಯಾಬ್ರಿಕ್. ಸೊ ಡ್ರೆಸ್ ಅಲ್ಲಿ ಬಂದಿರೋದ್ರಲ್ಲಿ ಪ್ಲಾಜೋ ಸ್ಟಿಚ್ ಮಾಡಿ ಅಂತ ಹೇಳಿದ್ರು, ಕಾಟನ್ ಡ್ರೆಸ್ ಪೀಸ್ ಕೊಟ್ಟಿದ್ರು, ಮಾಡ್ತಾ ಇದೀನಿ, ಏನ್ ತೊಂದರೆ ಇಲ್ಲ. ಬಟ್ ನೀವೇನಾದ್ರು ಮಾಡ್ಕೊಳ್ತೀರಾ ಅಂದ್ರೆ ರಯಾನ್ ಫ್ಯಾಬ್ರಿಕ್ ಈಸ್ ದ ಬೆಸ್ಟ್. ಪ್ಲಾಜೋ ಪ್ಯಾಂಟ್ಗೆ ರಯಾನ್ ಫ್ಯಾಬ್ರಿಕ್ ತುಂಬಾನೇ ಬೆಸ್ಟ್ ನೋಡಿ ಈ ರೀತಿ. ಸೊ ಇಷ್ಟೇ ಪ್ಲಾಜೋ ಪ್ಯಾಂಟ್ ಕಟಿಂಗ್ ರೆಡಿ. ಸೊ ಈಗ ಇದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ ನಮ್ಮ ಪ್ಲಾಜೋ ಪ್ಯಾಂಟ್ ಕಟಿಂಗ್. ಈ ರೀತಿ ಬರುತ್ತೆ. ಶೇಪ್ಸ್ ತೆಗ್ದಿರ್ತೀವಿ ನೋಡಿ, ನಿಮ್ಗೆ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ. ಸೊ ಒಂದ್ ಸೈಡ್ ಈ ರೀತಿ ಬಂದಿರುತ್ತೆ, ಇನ್ನೊಂದ್ ಸೈಡು ಈ ರೀತಿ ಬಂದಿರುತ್ತೆ. ಸೊ ಇವಾಗ ಸ್ಟಿಚಿಂಗ್ ಶುರು ಮಾಡೋಣ. ಸ್ಟಿಚಿಂಗ್ ನ ಹೇಗ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಏನ್ ಶೇಪ್ ಇರುತ್ತೆ ನಾವು ಕಟ್ ಮಾಡ್ಕೊಂಡಿರ್ತೀವಿ, ಸೊ ಇದೆರಡನ್ನೂ ಸೇರಿಸಿ
ಹಾಫ್ ಇಂಚು ಮಾರ್ಜಿನ್ ಅಲ್ಲಿ ಇಲ್ಲೂ ಸ್ಟಿಚಿಂಗ್ ಹಾಕಬೇಕು. ಸೊ ಹಾಗೆ ಇಲ್ಲೂ ಕೂಡ ಸ್ಟಿಚಿಂಗ್ ಹಾಕಬೇಕು. ಸ್ಟಿಚಿಂಗ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಾನು ಏನ್ ಶೇಪ್ ಇದೆ ಇಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ. ಸೊ ಇವಾಗ ನಾವೇನ್ ಮಾಡ್ತೀನಿ, ಈ ರೀತಿ ಟರ್ನ್ ಮಾಡ್ತೀನಿ ಇದನ್ನ. ಸೊ ಸೆಂಟರ್ಗೆ ಇಟ್ಕೊಂಡು ಇದನ್ನ ಈ ರೀತಿ ಹಾಕೊಳ್ಳಿ. ಸೊ ಪ್ಯಾಂಟ್ ಶೇಪ್ ಕಾಣಿಸ್ತಿದೆಯಲ್ಲ, ಸೊ ಈ ರೀತಿ ಹಾಕೊಂಡು ಜಸ್ಟ್ ಇದನ್ನ ಈಕ್ವಲ್ ಆಗಿ ಇಟ್ಕೊಳ್ಳಿ. ನಾವೇನು ಈ ಕ್ರಾಚ್ ಏರಿಯಾ ಆಸನದ ಸುತ್ತಳತೆಗೆ ಶೇಪ್ ಹಾಕಿರ್ತೀವಲ್ಲ, ಅಲ್ಲಿ ಇದನ್ನ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿಂದ ಈಕ್ವಲ್ ಆಗಿ ಇಟ್ಕೊಂಡು ಸೊ ಇಲ್ಲಿಂದ ಸ್ಟಿಚ್ ಮಾಡಬೇಕು. ಇಲ್ಲಿಂದ ಸ್ಟಿಚ್ ಮಾಡಿಕೊಂಡು ಸೊ ಈ ಕಾಲು ಇಲ್ಲಿವರೆಗೂ ಬರಬೇಕು. ಸೊ ಅಂದ್ರೆ ಗೊತ್ತಾಗ್ತಿದೆಯಲ್ಲ, ಇಲ್ಲಿಂದ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಈ ಸೆಂಟರ್ ಪೋರ್ಷನ್ ಕರೆಕ್ಟ್ ಆಗಿ ಇಟ್ಕೊಂಡು ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಇದನ್ನ ಮಾಡಕ್ ಮುಂಚೆ ನೀವು ಇನ್ನೊಂದು ಕೆಲಸ ಮಾಡಬೇಕು. ಸೊ ಏನ್ ಬಾಟಮ್ ಫೋಲ್ಡ್ಗೆ ಅಂತ ನಾವು 2 ಇಂಚ್ ಬಿಟ್ಟಿದ್ವಿ, ಸೊ ಅದನ್ನ ಈ ರೀತಿ ಒಂದು ಫೋಲ್ಡ್, ಅದಾದ್ಮೇಲೆ ಇನ್ನೊಂದು ಫೋಲ್ಡ್, ಈ ರೀತಿ ಮಡಚಿ ಸ್ಟಿಚ್ ಮಾಡಬೇಕು. ಸೊ ನಾನು ಸ್ಟಿಚ್ ಹಾಕಿದ್ದೀನಿ ನೋಡಿ. ಬಾಟಮ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಅದಾದ್ಮೇಲೆ ಫಸ್ಟ್ ನಾನು ಫೋಲ್ಡ್ ಮಾಡ್ಕೊಂಡೆ. ಫೋಲ್ಡ್ ಮಾಡಿದ ಆದ್ಮೇಲೆ ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಈ ರೀತಿ ಸ್ಟಿಚ್ ಹಾಕಿದ್ದೀನಿ. ಸೊ ಇದರಲ್ಲಿ ಉಳಿದಿರುವಂತಹ ಕೆಲಸ ಬೆಲ್ಟ್ ನ ರೆಡಿ ಮಾಡ್ಕೊಳ್ಳುವಂಥದ್ದು. ಓಕೆನಾ? ಸೊ ಅದಕ್ಕೆ ಮುಂಚೆ ಡಿಸೈನ್ ಕೋರ್ಸ್ಗೆ, ಬ್ಲೌಸ್ ಡಿಸೈನ್ ಕೋರ್ಸ್ಗೆ ಸೇರ್ಕೊಳ್ಳೋಂಥವ್ರಿಗೆ ಏನೇನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ಸಿಕ್ಕಿಲ್ಲ, ನೀವು ನೋಡಿ ತಿಳ್ಕೊಳ್ಬೇಕು ಏನೇನು ಹೇಳ್ಕೊಡ್ತೀನಿ ಅನ್ನೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಪಿನ್ ಮಾಡಿರ್ತೀನಿ. ಸೊ ನೋಡಿ ವಿಡಿಯೋ ಸಿಕ್ಕತ್ತೆ. ಸೊ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನೋಡ್ತಿದ್ದೀರಾ, ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಹಾಗೆ ನೀವು ಎಲ್ಲಿಂದ, ಯಾವ ಏರಿಯಾದಿಂದ, ಯಾವ ಊರಿಂದ, ಯಾವ ಜಿಲ್ಲೆಯಿಂದ, ಯಾವ ರಾಜ್ಯದಿಂದ ನೋಡ್ತಾ ಇದ್ದೀರಾ ಅಂತ ತಪ್ಪದಿರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಓಕೆನಾ? ಸೊ ಈಗ ನೋಡಿ ಇಲ್ಲಿ ನಾನು ಎಲಾಸ್ಟಿಕ್ಗೆ ಅಂತ 2 ಇಂಚ್ ಬಿಟ್ಟಿದೆ. ಸೊ ಅದಕ್ಕೆ ಫಸ್ಟಿಗೆ ನಾವಿಲ್ಲಿ ಹಾಫ್ ಇಂಚಿಗೆ ಈ ರೀತಿ ಒಂದು ಫೋಲ್ಡ್ ಮಾಡಿ, ಸೊ ಅದಾದ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಅಂದ್ರೆ 2 ಇಂಚು ಕವರ್ ಆಗ್ಬೇಕು. ಫಸ್ಟ್ ಹಾಫ್ ಇಂಚ್ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ ಈ ರೀತಿ ಸ್ಟಿಚ್ ಹಾಕಿದ್ದೀನಿ. ಸೊ ಬೆಲ್ಟ್ಗೆ ನೋಡಿ ನಾನು ಏನ್ ಮಾಡಿದ್ದೀನಿ, ಬೆಲ್ಟ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಸೊ ಇಲ್ಲಿ ಸ್ವಲ್ಪ ಇಷ್ಟು ಓಪನ್ ಬಿಟ್ಕೊಂಡಿದ್ದೀನಿ. ಸೊ ಮಿಕ್ಕಿದೆಲ್ಲ ಸ್ಟಿಚ್ ಮಾಡಿದ್ದೀನಿ. ಸೊ ಇಲ್ಲಿ ಎಲಾಸ್ಟಿಕ್ ಹಾಕೊಳ್ಳಿಕ್ಕೆ, ಸೊ ಎಲಾಸ್ಟಿಕ್ ತಗೊಳ್ಳೋಣ. ಎಲಾಸ್ಟಿಕ್ ಎಷ್ಟು ತಗೊಳ್ಬೇಕು? ಸೊ ಇವ್ರದ್ದು ಸೊಂಟದ ಸುತ್ತಳತೆ ಏನಿದೆ ಅಷ್ಟು. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 36 ಇಂಚು. 36 ಇಂಚಲ್ಲಿ 2 ಅಥವಾ 3 ಇಂಚಿನ ಮೈನಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 2 ಅಥವಾ 3 ಇಂಚು. ಓಕೆನಾ? ಸೊ ಅಷ್ಟು ನೀವು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಇಂಚು ಮೈನಸ್ ಮಾಡ್ತಾ ಇದ್ದೀನಿ. ಸೊ 34 ಇಂಚುಗೆ ನಾನು ಎಲಾಸ್ಟಿಕ್ ತಗೊಳ್ತಾ ಇದ್ದೀನಿ ನೋಡಿ. ಸೊ ಟೋಟಲ್ 34 ಇಂಚು ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಎಲಾಸ್ಟಿಕ್ ತಗೊಂಡು ಸೊ ಇದನ್ನ ಸೇಫ್ಟಿ ಪಿನ್ ಇಂದ ನಾವು ಪ್ಯಾಂಟ್ ಒಳಗಡೆ ಹಾಕೊಂಡ್ಬಿಡೋಣ. ನೋಡಿ ಈ ರೀತಿ ಸೇಫ್ಟಿ ಪಿನ್ ಇಂದ ನಾವು ಎಲಾಸ್ಟಿಕ್ ಹಾಕೊಳ್ಳೋಣ. ಸೊ ಹಾಕೊಂಡಿದ್ ಆದ್ಮೇಲೆ ಈ ಎಲಾಸ್ಟಿಕ್ ಇರುತ್ತಲ್ಲ ಇದನ್ನ ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ.
ಸ್ಟಿಚ್ ಹಾಕಿದ್ದೀನಿ. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಎಲ್ಲ ಕಡೆ. ಸೊ ಏನ್ ಬಟ್ಟೆ ಫ್ಯಾಬ್ರಿಕ್ ಒಂದೇ ಕಡೆ ಕೂತಿರುತ್ತೆ, ಒಂದೇ ಕಡೆ ಕೂತಿರಬಾರ್ದು, ಸ್ಪ್ರೆಡ್ ಆಗಬೇಕು. ಅದಾದ್ಮೇಲೆ ಇದನ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕು. ಈ ರೀತಿ ಎಳೆದು ಸ್ಟಿಚ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ. ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಒಂದೇ ತರ ಬಟ್ಟೆ ಇರಲಿ. ಒಂದ್ ಕಡೆ ಜಾಸ್ತಿ, ಒಂದ್ ಕಡೆ ಖಾಲಿ, ಒಂದ್ ಕಡೆ ನಿಲ್ಲ, ಆ ತರ ಎಲ್ಲ ಇರೋದು ಬೇಡ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಈಗ ಇದನ್ನ ಈ ರೀತಿ ಎಳೆದು ಹಿಡ್ಕೊಂಡು ಸೆಂಟರ್ ಅಲ್ಲಿ ಸ್ಟಿಚ್ ಹಾಕ್ಬೇಕು. ಸೆಂಟರ್ ಅಲ್ಲಿ. ಸೊ ಏನಿಗೆ ಸ್ಟಿಚ್ ಹಾಕ್ಬೇಕು ಅಂದ್ರೆ ಟ್ವಿಸ್ಟ್ ಆಗೋ ಚಾನ್ಸ್ ಇರುತ್ತೆ ಎಲಾಸ್ಟಿಕ್ ನಾವು ವೇರ್ ಮಾಡಿದಾಗ. ಸೊ ಅವಾಗ ವೇರ್ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಎಳೆದು ಸ್ಟಿಚ್ ಹಾಕ್ಬಿಟ್ರೆ ಟ್ವಿಸ್ಟ್ ಆಗೋ ಚಾನ್ಸೇ ಇರಲ್ಲ. ಸೊ ಎಳೆದು ಸ್ಟಿಚ್ ಹಾಕಿದೀನಿ. ಸೊ ಈ ರೀತಿ ಬಂದಿದೆ. ಟರ್ನ್ ಮಾಡಿ ನೋಡೋಣ ಪ್ಲಾಜೋ ಯಾವ ರೀತಿ ಬಂದಿದೆ. ಸೊ ಐರನ್ ಎಲ್ಲ ಇನ್ನು ಏನು ಮಾಡಿಲ್ಲ, ಜಸ್ಟ್ ಹಾಗೆ ಸ್ಟಿಚ್ ಮಾಡಿರೋಂಥದ್ದು. ನೋಡಿ ಪ್ಲಾಜೋ ಪ್ಯಾಂಟ್ ರೆಡಿ. 10 ನಿಮಿಷ, 5 ನಿಮಿಷ ಕಟ್ಟಿಂಗ್, 5 ನಿಮಿಷ ಸ್ಟಿಚಿಂಗು. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸಿದ್ದೀನಿ. ನಾನೊಂದು 20 ನಿಮಿಷದಲ್ಲಿ ಮುಗಿಸಿದ್ದೀನಿ. ಏನು ಎಕ್ಸ್ಪ್ಲೈನ್ ಮಾಡಿದಿರ ನಾನು ಕೂತ್ಕೋತೀನಿ ಅಂದ್ರೆ 10 ನಿಮಿಷನೂ ಬೇಡ ನನಗೆ. ಸೊ ನಾನು ಸ್ಟಿಚ್ ಮಾಡಿ ಹಾಕ್ಬಿಡ್ತೀನಿ. ಬಿಗಿನರ್ಸ್ ಅಂದ್ರೆ ಒಂದು ½ ಅವರ್ ತಗೊಳ್ಳಿ. ಪ್ಲಾಜೋ ಪ್ಯಾಂಟ್ ರೆಡಿ. ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸಾಕ್ಟ್ ಪ್ಲಾಜೋ ಪ್ಯಾಂಟ್. ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಸೊ ಯಾರೆಲ್ಲ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಡಿಸೈನ್ ಕೋರ್ಸ್ ಸೇರ್ಕೊಳ್ಳಿ, ತುಂಬಾನೇ ಬೆನಿಫಿಟ್ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪಿನ್ ಮಾಡಿರ್ತೀನಿ. ಡಿಸೈನ್ ಕೋರ್ಸ್ ಲಿಂಕ್ ನ ಪಿನ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ, ವಿಡಿಯೋ ಚೆಕ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.